ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಸ್ರೇಲ್ ಪ್ರಧಾನಿಯನ್ನ ಹತ್ಯೆ ಮಾಡೋದು ಸಾಧ್ಯನಾ? ನೆತನ್ಯಾಹು ಹತ್ಯೆಗೆ ಇರಾನ್ ಪ್ರಯತ್ನ ಪಡ್ತಿರೋದು ಯಾಕೆ? ಸ್ನೇಹಿತರೆ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ತೀವ್ರವಾಗ್ತಿದ್ದ ಹಾಗೆ ಇಬ್ಬರು ಪರಸ್ಪರ ಟಾಪ್ ಟಾರ್ಗೆಟ್ ಗಳನ್ನ ಗುರಿ ಮಾಡಿದ್ದಾರೆ. ಇರಾನ್ಗೆ ನುಗ್ಗಿರೋ ಇಸ್ರೇಲ್ ಅಲ್ಲಿ ಖಾಮೆನೈಗಾಗಿ ಹುಡುಕಾಟ ನಡೆಸ್ತಾ ಇದೆ. ಖುದ್ದು ಇಸ್ರೇಲ್ ಪ್ರಧಾನಿ ಖಾಮೆನೈ ಅಂತ್ಯವೇ ಈ ಯುದ್ಧದ ಅಂತ್ಯ ಅಂತ ಓಪನ್ ಆಗಿ ಹೇಳಿದ್ದಾರೆ. ಇತ್ತ ಇರಾನ್ ಕೂಡ ನೆತನ್ಯಾಹು ಹತ್ಯೆ ಮಾಡೋದಾಗಿ ಬೆದರಿಕೆ ಹಾಕ್ತಾ ಇದೆ. ಅದಕ್ಕಾಗಿ ಎಲ್ಲ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ಈ ಹಿಂದೆ ಕೂಡ ಇರಾನ್ ಮಾಡಿದ ದಾಳಿಯಲ್ಲಿ ನೆತನ್ಯಾಹು ಮನೆಯ ಪಕ್ಕಕ್ಕೆ ಬಂದು ಆ ಸ್ಫೋಟಕ ಬಿದ್ದು ಕಿಟಕಿ ಎಲ್ಲ ಡ್ಯಾಮೇಜ್ ಆಗಿತ್ತು. ಅಷ್ಟು ಹತ್ತಿರಕ್ಕೆ ಬಂದಿದ್ರು ಇರಾನ್ ಅವರು ನೆತನ್ಯಾಹುಗೆ. ಸೊ ಈ ಸಲ ಕೂಡ ಟ್ರೈ ಮಾಡ್ತಾನೆ ಇದ್ದಾರೆ ನೆತನ್ಯಾಹು ಹತ್ಯೆಗೆ. ನಿಮಗೆ ಕಳೆದ ಸಂಚಿಕೆಯಲ್ಲಿ ನಾವು ಖಾಮೆನೈ ಹತ್ಯೆಗೆ ಯಾಕೆ ಇಸ್ರೇಲ್ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿದ್ವಿ. ಆದ್ರೆ ಅದೇ ರೀತಿ ನೆತನ್ಯಾಹು ಕೂಡ ಇರಾನಿಗರ ಹಿಟ್ ಲಿಸ್ಟ್ ನಲ್ಲಿದ್ದಾರೆ. ಹಾಗಿದ್ರೆ ನೆತನ್ಯಾಹು ಹತ್ಯೆಗೆ ಇರಾನ್ ಯಾಕೆ ಪ್ರಯತ್ನ ಮಾಡ್ತಾ ಇದೆ? ಇದು ಸುಲಭನಾ? ಇಸ್ರೇಲ್ನ ಯಾವ ಪ್ರಧಾನಿ ಮೇಲೂ ಇಲ್ಲದಷ್ಟು ಸೇಡು ಇವ್ರ ಮೇಲೆ ಯಾಕಿದೆ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ನಂಬರ್ 1 ಎನಿಮಿ ನೆತನ್ಯಾಹು. ಬಿಬಿ ಅಂದ್ರೆ ಮೈಯೆಲ್ಲ ಬೆಂಕಿ. ಸ್ನೇಹಿತರೆ, ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ದಶಕಗಳ ದ್ವೇಷ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇದರಲ್ಲಿ ಇರಾನ್ ನಲ್ಲಿ ಹೇಗೆ ಮೇನ್ ಟಾರ್ಗೆಟ್ ಖಾಮೆನೈನೋ, ಅದೇ ರೀತಿ ಇಸ್ರೇಲ್ ನಲ್ಲಿ ಮೇನ್ ಟಾರ್ಗೆಟ್ ನೆತನ್ಯಾಹು, ಪ್ರೈಮ್ ಮಿನಿಸ್ಟರ್ ನೆತನ್ಯಾಹು. ನಿಮಗೆ ಆರಂಭದಲ್ಲೇ ಹೇಳಿದ ಹಾಗೆ ಕಳೆದ ವರ್ಷ ಕೂಡ ಇರಾನ್ ಸಾಕಿರೋ ಹೆಜ್ಬುಲ್ಲಾ ಗುಂಪಿದೆಯಲ್ಲ, ಇದರೊಂದಿಗಿನ ಕದನದ ಟೈಮ್ನಲ್ಲೂ ಕೂಡ ನೆತನ್ಯಾಹು ಮನೆಯ ಪಕ್ಕದಲ್ಲೇ ಸ್ಫೋಟ ಉಂಟಾಗಿ ಕಿಟಕಿ ಎಲ್ಲ ಪೀಸ್ ಆಗಿತ್ತು. ಮನೇಲಿ ಯಾರು ಇರಲಿಲ್ಲ ಆ ಟೈಮ್ನಲ್ಲಿ, ಹಾಗಾಗಿ ಅವರಿಗೇನು ಡ್ಯಾಮೇಜಸ್ ಆಗಲಿಲ್ಲ. ಈಗ ಇರಾನ್ ಮತ್ತು ಇಸ್ರೇಲ್ ನಡುವಿನ ನೇರ ಕದನದಲ್ಲೂ ಕೂಡ ಪ್ರಧಾನಿಯ ಮನೆಯನ್ನ ಇರಾನ್ ಟಾರ್ಗೆಟ್ ಮಾಡಿತ್ತು ಅಂತ ಇಸ್ರೇಲ್ ಮೀಡಿಯಾಗಳು ವರದಿ ಮಾಡಿವೆ. ಉತ್ತರ ಇಸ್ರೇಲ್ ನಲ್ಲಿರೋ ಸಿಸೇರಿಯಾ ಭಾಗದ ಮನೆಯನ್ನ ಟಾರ್ಗೆಟ್ ಮಾಡಿತ್ತು, ಆದರೆ ಅದನ್ನ ಇಸ್ರೇಲಿ ಪಡೆಗಳು ವಿಫಲಗೊಳಿಸಿವೆ ಅಂತ ವರದಿ ಮಾಡಿದೆ. ಸ್ನೇಹಿತರೆ, ಇಲ್ಲಿ ಇಸ್ರೇಲ್ ಪ್ರಧಾನಿಯನ್ನ ಹತ್ಯೆ ಮಾಡೋದು ಇರಾನ್ಗೆ ಸುಲಭನ ಅನ್ನೋದು ಬೇರೆ ವಿಚಾರ, ಆಮೇಲೆ ಡಿಸ್ಕಸ್ ಮಾಡೋಣ. ಆದ್ರೆ ಇರಾನ್ಗೆ ನೆತನ್ಯಾಹು ಕಂಡ್ರೆ ಅಷ್ಟು ಸಿಟ್ಟಿ ಯಾಕೆ ಅಂತ ನಾವು ತಿಳ್ಕೋಬೇಕು. ಹಾಗೆ ನೋಡಿದ್ರೆ ಇವತ್ತು ನೆತನ್ಯಾಹು ಅವ್ರನ್ನ ಕಟ್ಟರ್ ಯಹೂದಿ, ಬಲಪಂಥಿ ಹಾಗೂ ಇರಾನ್ ವಿರೋಧಿ ಅಂತೆಲ್ಲ ಆರೋಪಿಸ್ತಾರೆ. ಆದ್ರೆ ನೆತನ್ಯಾಹು ಆರಂಭದಲ್ಲಿ ಪ್ಯಾಲೆಸ್ತೇನ್ ಸಮಸ್ಯೆಯನ್ನ ಶಾಂತಿಯಿಂದ ಪರಿಹರಿಸ್ತೀನಿ ಅಂತ ಮಾತನಾಡ್ತಾ ಇದ್ರು. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ನೆತನ್ಯಾಹು ಇವಾಗ PM ಆಗಿರೋದಲ್ಲ, 30 ವರ್ಷಗಳ ಹಿಂದೆ ಕೂಡ PM ಆಗಿದ್ರು. 1996ರಲ್ಲಿ ಲಿಕುಡ್ ಪಕ್ಷವನ್ನ ಮುನ್ನಡೆಸಿ ಇಸ್ರೇಲ್ನ ಇತಿಹಾಸದಲ್ಲಿ ಅತಿ ಕಿರಿಯ 47ನೇ ವಯಸ್ಸಿಗೆ ಪ್ರಧಾನಿಯಾದ ವ್ಯಕ್ತಿ ಅಂತ ಕರೆಸ್ಕೊಂಡಿದ್ರು. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ನೆತನ್ಯಾಹು ಸೇನೆಯಲ್ಲಿ ಕ್ಯಾಪ್ಟನ್ ಆಗಿದ್ದವರು, ಸಾಕಷ್ಟು ಯುದ್ಧಗಳಲ್ಲಿ ಭಾಗಿಯಾಗಿದ್ದವರು. 1968ರ ವಾರ್ ಆಫ್ ಅಟ್ರಿಷನ್, ಬ್ಯಾಟಲ್ ಆಫ್ ಖರಾಮೆ, ಲೆಬನಾನ್ ಆಕ್ರಮಣ, ಸಬೇನಾ ಫ್ಲೈಟ್ ಹೈಜಾಕ್ ಆಪರೇಷನ್, ಹೀಗೆ ಸಾಕಷ್ಟು ಆಪರೇಷನ್ಸ್ ಅಲ್ಲಿ ಇವರು ಪಾಲ್ಗೊಂಡಿದ್ರು. ಇವರ ಅಣ್ಣ ಯೋನಾಥನ್ ನೆತನ್ಯಾಹು ಉಗಾಂಡದ ಆಪರೇಷನ್ ಎಂಟೆಬೆಯ ಲೀಡರ್ಶಿಪ್ ಅನ್ನ ತಗೊಂಡಿದ್ರು. ಒಟ್ಟಾರೆ ಯುರೋಪ್ ನಿಂದ ವಲಸೆ ಬಂದ ಕುಟುಂಬ ಆಗಿದ್ರು ಕೂಡ ಇವರ ಫ್ಯಾಮಿಲಿಗೆ ಇಸ್ರೇಲ್ ದೇಶ ಅನ್ನೋದು ಭಾವನಾತ್ಮಕ ವಿಚಾರ. ಇಂಥ ನೆತನ್ಯಾಹು ಉಗ್ರವಾದದ ವಿಚಾರದಲ್ಲೇ 2 ವರ್ಷ ಸ್ಟಡಿ ಮಾಡಿ ಅದರ ಆಳ ಅಗಲವನ್ನ ಕೂಡ ತಿಳ್ಕೊಂಡಿದ್ದಾರೆ. ಆದರೂ ಮೊದಲ ಬಾರಿ ಅಧಿಕಾರಕ್ಕೆ ಬಂದಾಗ ಪ್ಯಾಲೆಸ್ತೇನ್ ನಾಯಕ ಯಾಸಿರ್ ಅರಾಫತ್ರನ್ನ ಮೀಟ್ ಮಾಡಿ ಇಸ್ರೇಲ್ ಪ್ಯಾಲೆಸ್ತೇನ್ ಸಂಬಂಧ ಪರಿಹರಿಸೋ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೆಜ್ಜೆ ಇಟ್ಟಿದ್ರು. ಆದ್ರೆ ಅದೆಲ್ಲ ಫೇಲ್ ಆಯ್ತು. ಕೆಲ ವರ್ಷದ ನಂತರ ಅದೆಲ್ಲ ಬದಲಾಯಿತು. ಇವ್ರ ನಿಲುವು ಕೂಡ ಚೇಂಜ್ ಆಯಿತು. ಗಾಜಾದಿಂದ 2ನೇ ಇಂತಿಫಾದ ಘೋಷಣೆ ಆದಮೇಲೆ ಇವರು ಇಸ್ಲಾಮಿಕ್ ರೆಜಿಮ್ಗಳು, ಅದರಲ್ಲೂ ಕೂಡ ಇಸ್ರೇಲ್ ಅನ್ನ ವಿರೋಧಿಸೋ ಮುಸ್ಲಿಂ ಆಡಳಿತಗಾರರ ವಿರೋಧಿಯಾಗಿ ಬದಲಾಗಿದ್ದಾರೆ, ಮುಖ್ಯವಾಗಿ ಇರಾನ್. ಅದು ಬಿಟ್ಟರೆ ಯೆಮೆನ್ನಲ್ಲಿ ಇರಾನ್ ಸಾಕಿರೋ ಹೂತಿ, ಆಮೇಲೆ ಲೆಬನಾನ್ನಲ್ಲಿ ಇರಾನ್ ಸಾಕಿರೋ ಹೆಜ್ಬುಲ್ಲಾ, ಗಾಜಾ ಪಟ್ಟಿಲಿ ಇರಾನ್ ಸಪೋರ್ಟ್ ಮಾಡಿರುವಂತಹ ಹಮಾಸ್, ಈ ರೀತಿಯಲ್ಲ. ಹಾಗೆ ಪಾಕಿಸ್ತಾನಕ್ಕೂ ಕೂಡ ಇಸ್ರೇಲ್ ಕಂಡ್ರೆ ಆಗಲ್ಲ, ಇಸ್ರೇಲ್ಗೂ ಪಾಕಿಸ್ತಾನ ಕಂಡ್ರೆ ಆಗಲ್ಲ. ಉಳಿದಂತೆ ಬೇರೆ ಮುಸ್ಲಿಂ ರಾಷ್ಟ್ರಗಳೊಂದಿಗೆ ಇವರಿಗೆ ಯಾವುದೇ ದ್ವೇಷ ಇಲ್ಲ. ಜೋರ್ಡಾನ್, ಸೌದಿ, UAE ಇವರೆಲ್ಲರೊಂದಿಗೂ ಬಹಳ ಚೆನ್ನಾಗಿರೋ ಸಂಬಂಧವನ್ನೇ ಇಟ್ಕೊಂಡಿದ್ದಾರೆ. ಇದು ಇರಾನ್ಗೂ ಹಿಡಿಸ್ತಾ ಇಲ್ಲ. ಸ್ನೇಹಿತರೆ, ಈ ನೆತನ್ಯಾಹು ಇಲ್ಲಿ ತನಕ 17 ವರ್ಷ ಆಡಳಿತ ಮಾಡಿದ್ದಾರೆ. ಆದರೆ ಈ ಆಡಳಿತದ ಉದ್ದಕ್ಕೂ ಅವರು ಇರಾನ್ ಅನ್ನ ಕಾಡಿದ್ದಾರೆ. ಖಾಮೆನೈಗಳಿಗೆ ಮಿಡಲ್ ಈಸ್ಟ್ ನಲ್ಲಿ ದೊಡ್ಡ ಕನಸಿತ್ತು. ಮುಸ್ಲಿಂ ರಾಷ್ಟ್ರಗಳ ಲೀಡರ್ ಆಗಬೇಕು, ಸೌದಿ ಪ್ರಭಾವ ಮುರಿಬೇಕು, ಇದಕ್ಕೆ ಪ್ರಾಕ್ಸಿ ಉಗ್ರ ಸಂಘಟನೆಗಳನ್ನ ಕಟ್ಟಿ ಎಲ್ಲಾ ಕಡೆ ಹರಡಿ ಕಂಟ್ರೋಲ್ ಮಾಡಬೇಕು, ಇಡೀ ಪ್ರದೇಶವನ್ನ ಲೆಕ್ಕಾಚಾರ ಹಾಕಿದ್ರು. ಆದರೆ ಎಲ್ಲವನ್ನ ನೆತನ್ಯಾಹು ಧ್ವಂಸ ಮಾಡಿದ್ದಾರೆ. ಲಾಸ್ಟ್ 2 years ಅಲ್ಲಂತೂ ಎಲ್ಲ ಪ್ರಾಕ್ಸಿಗಳನ್ನ ಕಂಪ್ಲೀಟ್ ಆಗಿ ಕತ್ತರಿಸಿದ್ದಾಯ್ತು. ಈಗ ಇರಾನ್ ಒಳಗೆ ನುಗ್ಗಿದ್ದಾರೆ. ಮೊದಲಿಗೆ ಹಮಸ್ ನಿರ್ನಾಮ ಆಗಿ ಅವರ ಅಸ್ತಿತ್ವವೇ ಈಗ ಇಲ್ಲವಾಗಿದೆ. ಹೆಜ್ಬುಲ್ಲಾ ಭಾಗಶಃ ಧ್ವಂಸ ಆಗಿದೆ. ಏನೋ ಇರಾನ್ ಕೂಡ ಬಹುತೇಕ ದೊಡ್ಡ ತಲೆಗಳನ್ನ ಈ ಕದನದಲ್ಲೇ ಕಳ್ಕೊಂಡಿದೆ. ಹೀಗಾಗಿ ಈ ಚೈನನ್ನ ದುಸ್ತರಗೊಳಿಸಿದ ಕೀರ್ತಿ
ಆದರೆ ಇರಾನ್ ಪಾಲಿಗೆ ಅಪಕೀರ್ತಿ ಇದೆಲ್ಲ ಅವರವ್ರ ದೃಷ್ಟಿಕೋನಕ್ಕೆ ತಕ್ಕಂತೆ ನೆತನ್ಯಾಹುಗೆ ಸಲ್ಲುತ್ತೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 36,500. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್. ಇದು ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್, ಬೋಟಿಂಗ್, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷವಾದ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ 17 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಜೊತೆಗೆ ಇರಾನಿನ ಮುಸ್ಲಿಂ ಬ್ರದರ್ಹುಡ್ಗೂ ನೆತನ್ಯಾಹು ಪೆಟ್ಟು ಕೊಟ್ಟಿದ್ದಾರೆ. ಇರಾನ್ ಇಸ್ರೇಲ್ ವಿರುದ್ಧ ಅಭಿಪ್ರಾಯ ಮೂಡಿಸಿ ಮುಸ್ಲಿಂ ಬ್ರದರ್ಹುಡ್ ಹೆಸರಲ್ಲಿ ಸೌದಿ UAEಯನ್ನ ದೂರ ತಳ್ಳಿ ತಾನು ಆ ಜಾಗ ಪಡ್ಕೋಬೇಕು ಅನ್ನೋ ಆಸೆ ಪಟ್ಟಿತ್ತು. ಆದರೆ ನೆತನ್ಯಾಹು ಅರಬ್ ಜಗತ್ತನ್ನೇ ಒಡೆದು ಅಲ್ಲಿ ಅಬ್ರಹಾಂ ಅಕಾರ್ಡ್ ಮಾಡಿಕೊಂಡ್ರು. ಸುನ್ನಿ ಅರಬ್ ರಾಷ್ಟ್ರಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ಚೆನ್ನಾಗಾದ್ರು. ಆ ಮೂಲಕ ಅರಬ್ ರಾಷ್ಟ್ರಗಳ ಒಳಗೂ ಪ್ರಭಾವ ವೃದ್ಧಿಸಿಕೊಂಡ್ರು. ಜೊತೆಗೆ ಅಲ್ಲಿನ ಮುಸ್ಲಿಮರ ಮನಸ್ಸಲ್ಲಿ ಇಸ್ರೇಲ್ ಕೂಡ ನಮ್ಮದೇ ಬೇರು ಅನ್ನೋ ರೀತಿ ಫೀಲಿಂಗ್ ಬರೋ ಥರ ಮಾಡಿದ್ರು. ಇವತ್ತಿಗೂ ನಾವು ಅರಬ್ಬರು ಒಟ್ಟಿಗೆ ಇರಬೇಕು, ನಾವು ಇಸ್ಲಾಮಿಕ್ ದೇಶಗಳು ಒಂದೇ ಮೂಲವನ್ನು ಹೊಂದಿದ್ದೀವಿ ಅಂತ ನೆತನ್ಯಾಹುನೇ ಹೇಳ್ತಾರೆ. ಬೇರೆ ದೇಶಗಳು ಬಿಡಿ, ಖುದ್ದು ಇರಾನಿಗರ ವಿಚಾರದಲ್ಲೂ ನೆತನ್ಯಾಹು ಬೇರೆಯದ್ದೇ ರೀತಿ ಮಾತನಾಡ್ತಾರೆ. ಆದರೆ ಖಾಮೆನೈ ಮಾತ್ರ ನಮ್ಮ ಟಾರ್ಗೆಟ್ ಇರಾನ್ನಲ್ಲೂ ಕೂಡ, ಉಳಿದಂತೆ ನಾವೆಲ್ಲ ಒಂದೇ ಮೂಲ ಅಂತ ನೆತನ್ಯಾಹು ಹೇಳ್ತಾರೆ. ನಾವೆಲ್ಲ ಪ್ರಾಚೀನ ನಾಗರಿಕತೆ ಇರೋ ಜನ, ಈ ಖಾಮೆನೈಗಳು ಬಂದು ಎಲ್ಲ ಹಾಳು ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಎರಡನೇದು, ನೆತನ್ಯಾಹು ಇರಾನಿನ ವಿರುದ್ಧ ನೇರ ಆಪರೇಷನ್ಗಳನ್ನ ಮಾಡ್ತಾರೆ. ಅದರಲ್ಲೂ ಕೂಡ ಅಣು ಕಾರ್ಯಕ್ರಮವನ್ನು ಪದೇ ಪದೇ ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಾ ಬಂದಿದ್ದಾರೆ. 2012ರ UN ಸ್ಪೀಚ್ನಲ್ಲಿ ಇಡೀ ಜಗತ್ತೇ ತಿರುಗಿ ನೋಡೋ ಥರ ಇರಾನಿನ ಅಣು ಕಾರ್ಯಕ್ರಮದ ಕುರಿತು ಭಾಷಣ ಮಾಡಿದ್ರು. JCPOA ಅಂದರೆ ಇರಾನ್ ಅಣು ಕಾರ್ಯಕ್ರಮವನ್ನು ಮಾನಿಟರ್ ಮಾಡ್ತೀವಿ ಅಂತ ಸೆಕ್ಯೂರಿಟಿ ಕೌನ್ಸಿಲ್ ರಾಷ್ಟ್ರಗಳೆಲ್ಲ ಸೇರ್ಕೊಂಡು ಗುಂಪು ರಚಿಸಿದ್ರಲ್ಲ, ಒಪ್ಪಂದ ಮಾಡ್ಕೊಂಡ್ರಲ್ಲ, ಇದರಿಂದ ಟ್ರಂಪ್ ಮೊದಲ ಅವಧಿಯಲ್ಲಿ ಆಚೆ ಬಂದಿದ್ರು. ಈ ರೀತಿ ಆಚೆ ಬರುವಲ್ಲಿ ಇದೇ ನೆತನ್ಯಾಹು ಪ್ರಮುಖ ಪಾತ್ರ ನಿಭಾಯಿಸಿದ್ರು ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿರಲಿ, ಟ್ರಂಪ್ಗೂ ನೆತನ್ಯಾಹುಗೂ ಪರ್ಸನಲ್ ಸಂಬಂಧ ಇದೆ ಬಹಳ. ಟ್ರಂಪ್ ಅವರ ಅಪ್ಪ ನೆತನ್ಯಾಹುಗೆ ಪರಿಚಯ ಇದ್ರು. ಸೊ ಅಮೆರಿಕದ ಆಡಳಿತದಲ್ಲಿ ಯಹೂದಿಗಳ ಪ್ರಭಾವ ಒಂದು ಕಡೆ ಆದರೆ ನೆತನ್ಯಾಹು ಪ್ರಭಾವ ಕೂಡ ಬೇರೆಯದೇ ಲೆವೆಲ್ನಲ್ಲಿದೆ. ಜೊತೆಗೆ ಇರಾನ್ ಒಳಗೆ ಕವರ್ಟ್ ಆಪರೇಷನ್, ಸೀಕ್ರೆಟ್ ಹತ್ಯೆಗಳನ್ನು ಮಾಡಿಸೋಕೆ ನೇರ ಆದೇಶ ಕೊಡ್ತಾರೆ ಅಂತ ಇರಾನ್ಗೆ ನೆತನ್ಯಾಹು ಮೇಲೆ ಸಿಟ್ಟಿದೆ. ಒಟ್ಟಾರೆ ಅಮೆರಿಕ ಮತ್ತು ಸುನ್ನಿ ರಾಷ್ಟ್ರಗಳ ವಿರುದ್ಧ ಇರಾನ್ ಏನ್ ಮಾಡಬೇಕು ಅಂತ ಬಯಸ್ತಾ ಇದೆಯೋ, ಏನೆಲ್ಲ ಕಿತಾಪತಿ ಮಾಡ್ತಾ ಇದೆಯೋ ಅದೆಲ್ಲದಕ್ಕೂ ಕೂಡ ನೆತನ್ಯಾಹು ಮುಳ್ಳಾಗ್ತಿದ್ದಾರೆ. ಅಮೆರಿಕದ ಪ್ರಭಾವ ಗಟ್ಟಿ ಮಾಡುವಲ್ಲಿ, ಈ ಭಾಗದಲ್ಲಿ ಇಸ್ರೇಲ್ನ ಪ್ರಭಾವ ಹಾಗೆ ಉಳಿಸುವಲ್ಲಿ, ಇರಾನ್ ಅನ್ನ ವೀಕ್ ಮಾಡುವಲ್ಲಿ ನೆತನ್ಯಾಹು ತುಂಬಾ ಸ್ಟ್ರಾಂಗ್ ಪ್ಲೇಯರ್. ಅಫ್ಕೋರ್ಸ್ ನೆತನ್ಯಾಹು ಮೇಲೆ ಗುರುತರ ಆರೋಪಗಳಿದಾವೆ. ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಸರ್ವಾಧಿಕಾರಿ, ಡಿಕ್ಟೇಟರ್ಶಿಪ್ ತೋರಿಸ್ತಾರೆ ಇವರು, ಡಬಲ್ ಸ್ಟ್ಯಾಂಡರ್ಡ್ ಮನುಷ್ಯ, ಈ ರೀತಿ ಟೀಕಾಕಾರರು ಟೀಕೆ ಮಾಡ್ತಾರೆ ಇವ್ರ ಮೇಲೆ. ಅವರ ದೇಶದಲ್ಲೇ ತುಂಬಾ ಪೋಲರೈಸಿಂಗ್ ಫಿಗರ್. ಅರ್ಧಕ್ಕರ್ಧ ಜನ ಫುಲ್ ಸಪೋರ್ಟ್ ಇದ್ರೆ ಇನ್ನರ್ಧಕ್ಕರ್ಧ ಜನ ಕಂಡ್ರೇ ಆಗಲ್ಲ, ಆ ರೀತಿ ಒಪಿನಿಯನ್ ಇದೆ. ಯುದ್ಧ ಅಂತ ಅಧಿಕಾರ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅನ್ನೋ ಆರೋಪನೂ ಇದೆ. ಆದರೆ ಇಸ್ರೇಲಿಗಿರೋ ಅಪಾಯಗಳನ್ನ ತೆಗೆದುಹಾಕುವಲ್ಲಿ, ಇರಾನಿನ ಪ್ರಭಾವ ಕುಗ್ಗಿಸುವಲ್ಲಿ ಇವರ ಲೀಡರ್ಶಿಪ್ ಎಫೆಕ್ಟಿವ್ ಅಂತ ಅವರ ವಿರೋಧಿಗಳು ಕೂಡ ಒಪ್ಕೊಳ್ತಾರೆ. ರಾಜಕೀಯ ಬದಿಗಿಟ್ಟು ನೋಡಿದ್ರೂ ಕೂಡ ಇದು ಕಣ್ಣಿಗೆ ಕಾಣುತ್ತೆ. ಇರಾನ್ ವಿರುದ್ಧ ಎಲ್ಲ ರೀತಿಯಲ್ಲೂ ನೆತನ್ಯಾಹು ಮೇಲುಗೈ ಸಾಧಿಸಿದ್ದಾರೆ. ಇದು ಇರಾನ್ ಪಾಲಿಗೆ ನುಂಗಲಾರದ ತುತ್ತು. ಯಹೂದಿ ಆಡಳಿತದ ಸಿಂಬಲ್ ಆಗಿ ಸಣ್ಣ ಸೈತಾನ ನಿಂತಿದೆ ಅನ್ನೋದು ಇರಾನ್ನ ಮಾತು. ಓಪನ್ ಆಗಿ ಹೇಳ್ತಾರೆ ಅವರು, ಬಿಗ್ ಸೇಟನ್, ಸ್ಮಾಲ್ ಸೇಟನ್ ಅಂತ. ಇಸ್ರೇಲ್ ಸಣ್ಣ ಸೈತಾನ, ಅಮೆರಿಕ ದೊಡ್ಡ ಸೈತಾನ ಅಂತ ಹೇಳ್ತಾರೆ. ಹೀಗಾಗಿ ಖಾಮೆನೈಗಳಿಗೆ ಈ ನೆತನ್ಯಾಹು, ಅವ್ರಿಗೆ ಅಲ್ಲಿ ನಿಕ್ ನೇಮ್ ಬಿಬಿ ಅಂತ ಕರೀತಾರೆ. ಸೊ ಈ ನೆತನ್ಯಾಹು ಅಥವಾ ಬಿಬಿ ಕಂಡ್ರೆ ಮೈಯೆಲ್ಲ ಬೆಂಕಿಯಾಗುತ್ತೆ. ಇದೇ ಕಾರಣಕ್ಕೆ ಇವರನ್ನ ಹತ್ಯೆ ಮಾಡೋ ಪ್ರಯತ್ನ ನಿರಂತರವಾಗಿ ಇರಾನ್ ಮಾಡ್ತಿರುತ್ತೆ. ಆದರೆ ಅಯತೊಲ್ಲಾ ಅಲಿ ಖಾಮೆನೈಗೆ ಇರಾನ್ನಲ್ಲಿ ಹೇಗೆ ಸೆಕ್ಯೂರಿಟಿ ಇರುತ್ತೋ ಅದೇ ಲೆವೆಲ್ನ ಸೆಕ್ಯೂರಿಟಿ ಇಸ್ರೇಲ್ ಪ್ರಧಾನಿಗೂ ಮಲ್ಟಿ ಲೇಯರ್ ಸೆಕ್ಯೂರಿಟಿ ಇರುತ್ತೆ. ಮೊದಲಿಗೆ ಇಸ್ರೇಲ್ ಪ್ರಧಾನಿಯ ಸುತ್ತ ಶಿನ್ ಬೆಟ್ ಕಾವಲಿರುತ್ತೆ. ಶಿನ್ ಬೆಟ್ ಇಸ್ರೇಲ್ನ ಆಂತರಿಕ ಗುಪ್ತಚರ ಸಂಸ್ಥೆ. ಹೊರಗೆಲ್ಲ ಆಪರೇಷನ್ ಮಾಡೋಕೆ ಮೊಸಾದ್ ಹೇಗಿದೆಯೋ, ಇಂಟರ್ನಲ್ಲಿ ಆಂತರಿಕವಾಗಿ ಶಿನ್ ಬೆಟ್ ಇದೆ. ಶಿನ್ ಬೆಟ್ನ VIP ಪ್ರೊಟೆಕ್ಷನ್ ಯೂನಿಟ್ ಇವರಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ಈ ಪಡೆಗೂ ಅದ್ಭುತವಾದ ಶೂಟಿಂಗ್, ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ಸ್ಕಿಲ್, ಹಾಗೆ ತುರ್ತು ಸಂದರ್ಭಗಳಲ್ಲಿ ಪ್ರಧಾನಿಯನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಟ್ಟಿರ್ತಾರೆ. ಅಂದರೆ ಸ್ಫೋಟ, ಗುಂಡು ಹಾರಿಸಿದಾಗ, ಬೆಂಕಿ, ಈ ರೀತಿ ದಾಳಿ ಆದಾಗ PM ಅನ್ನ ಕಾಪಾಡೋದು ಹೇಗೆ ಅನ್ನೋ ಟ್ರೈನಿಂಗ್ ಕೊಡಲಾಗಿರುತ್ತೆ. ಇವರ ಆಯ್ಕೆ ಕೂಡ ಅತ್ಯಂತ ಕಠಿಣ ಆಗಿರುತ್ತೆ. ಇವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಇವರ ಬಿಹೇವಿಯರ್, ಇವರ ಮೆಂಟಲ್ ಮತ್ತು ಫಿಸಿಕಲ್ ಹೆಲ್ತ್ ಚೆಕ್ ಮಾಡ್ತಾರೆ. ಈ ಸದಸ್ಯರ ನಡೆ ಮತ್ತು ಪ್ರವಾಸವನ್ನ ಶಿನ್ಬೆಟ್ ಎಚ್ಚರಿಕೆಯಿಂದ ಮಾನಿಟರ್ ಮಾಡುತ್ತೆ. ಏನು ಬೈಟ್ ಅಘಿಯೋನ್ ಅನ್ನೋ ಅಫಿಷಿಯಲ್ ರೆಸಿಡೆನ್ಸ್ ಇದೆ. ಇಲ್ಲಿಗೆ ಹಲವು ಸುತ್ತಿನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನಿಯೋಜನೆ ಮಾಡಲಾಗಿದೆ. ಇವರ ಪ್ರತಿಯೊಂದು ಪ್ರವಾಸಕ್ಕೂ ಶಿನ್ಬೆಟ್ನ ಕ್ಲಿಯರೆನ್ಸ್ ಇರಬೇಕು. ಪ್ರಧಾನಿಗಷ್ಟೇ ಅಲ್ಲ, ಇವರ ಫ್ಯಾಮಿಲಿ ಯಾವ ಕಡೆಗಾದರೂ ಹೋಗಬೇಕು ಅಂದ್ರೂ ಕೂಡ ಶಿನ್ಬೆಟ್ ಕ್ಲಿಯರೆನ್ಸ್ ಕೊಡಬೇಕಾಗುತ್ತೆ.
ಆ ಮಟ್ಟಿಗೆ ಅಲ್ಲಿ ಸೆಕ್ಯೂರಿಟಿ ಚೆಕಿಂಗ್ ನಡೆಯುತ್ತೆ. ಇನ್ನು ಮನೆಯಲ್ಲಿ ಮತ್ತು ಅಫಿಷಿಯಲ್ ರೆಸಿಡೆನ್ಸ್ ನಲ್ಲಿ ಇವರಿಗೂ ಬಂಕರ್ ವ್ಯವಸ್ಥೆ ಇರುತ್ತೆ. ಯಾವುದೇ ಅಪಾಯ ಬಂದರೂ ಕೂಡ ಅಗೇನ್ ಏರ್ ಡಿಫೆನ್ಸ್ ಎಲ್ಲ ಇದ್ರೂ ಕೂಡ ಎಕ್ಸ್ಟ್ರಾ ಲೇಯರ್ ಆಫ್ ಪ್ರೊಟೆಕ್ಷನ್ ಆಗಿ ಅಲ್ಲಿ ಅಂಡರ್ಗ್ರೌಂಡ್ ಬಂಕರ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಸೈರನ್ ಬಂದ ತಕ್ಷಣ ಇವರು ರಿಸ್ತಾ ಒಳಗೆ ಹೋಗಲ್ಲ, ಏರ್ ಡಿಫೆನ್ಸ್ ತಡೆಯುತ್ತೆ ಅಂತ ಹೇಳಿ ಬಂಕರಿಗೆ ಮೂವ್ ಆಗ್ತಾರೆ. ಅಲ್ಲಿ ಹೋಗಿ ಅಲ್ಲಿಂದ ತಮ್ಮ ವರ್ಕನ್ನು ಕಂಟಿನ್ಯೂ ಮಾಡ್ತಾರೆ. ಅಲ್ಲಿ ಎಲ್ಲ ಫೆಸಿಲಿಟಿ ಇರುತ್ತೆ. ತಕ್ಷಣವೇ ಸುರಂಗಗಳ ಮೂಲಕ ಅಂಡರ್ಗ್ರೌಂಡ್ಗೆ ಹೋಗೋ ವ್ಯವಸ್ಥೆ ಇರುತ್ತೆ. ಈ ಬಿಲ್ಡಿಂಗ್ನಲ್ಲಿ ಆಂಟಿ ರ್ಯಾಮ್ ವಾಲ್ಸ್ ಇರ್ತವೆ, ಅಂದರೆ ಸ್ಫೋಟಗಳನ್ನು ತಡೆಯೋ ರೀತಿ ಡೆವಲಪ್ ಮಾಡಿರ್ತಾರೆ. 24/7 ಶಿನ್ಬೆಟ್ ಗಾರ್ಡ್ಗಳು ಅಲ್ಲಿ ಸೆಕ್ಯೂರಿಟಿ ಕೊಡ್ತಾ ಇರ್ತಾರೆ. CCTV ಮೂಲಕ ಕಂಪ್ಲೀಟ್ ಮನೆಯ ಸುತ್ತಮುತ್ತ ಆಗೋ ಬೆಳವಣಿಗೆಗಳನ್ನು ಕ್ಷಣವೂ ಮಾನಿಟರ್ ಮಾಡಲಾಗುತ್ತೆ. ಇಲ್ಲಿನ ಕೆಲ ರೂಮ್ಗಳಲ್ಲಿ ಬ್ಲಾಸ್ಟ್ ಪ್ರೂಫ್ ವ್ಯವಸ್ಥೆ ಇದೆ. ಇಸ್ರೇಲ್ನ ಪ್ರಧಾನಿ ಮನೆ ಮೇಲೂ ನೋ ಫ್ಲೈ ಝೋನ್ ಘೋಷಣೆ ಮಾಡಿರ್ತಾರೆ. ಯಾವುದೇ ರೀತಿಯ ಡ್ರೋನ್ ಏರ್ಕ್ರಾಫ್ಟ್ಗಳು ಇವರ ಮನೆ ಮೇಲೆ ಹಾರೋ ಹಾಗಿಲ್ಲ. ಇವರ ಮನೆ ಸುತ್ತ ಆಂಟಿ ಏರ್ ಸಿಸ್ಟಮ್ಸ್ ಇವೆ, ಅಂದ್ರೆ ಮನೆ ಮೇಲೆ ಯಾವುದೇ ಆಬ್ಜೆಕ್ಟ್ ಕಂಡು ಬಂದರೂ ಮುಲಾಜಿಲ್ಲದೆ ಹೊಡೆದು ಹಾಕುವಂತ ಸಿಸ್ಟಮ್. ಒಟ್ಟಾರೆ ಇಸ್ರೇಲ್ನ ಸೂಕ್ಷ್ಮತೆಯ ಕಾರಣಕ್ಕೆ ಈ ಜಾಗವನ್ನ ಜಗತ್ತಿನ ಅತ್ಯಂತ ಭದ್ರತೆ ಇರೋ ಜಾಗಗಳಲ್ಲಿ ಒಂದು ಅನ್ನೋ ರೀತಿ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಜೊತೆಗೆ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗಲೂ ಕೂಡ ಇರಾನ್ ಮುಖಂಡರುಗಳು, ಇರಾನ್ನ ಪ್ರಮುಖ ತಲೆಗಳು ಮೊಸಾದ್ ಕೈಯಲ್ಲಿ ಸಿಕ್ಕಾಕೊಂಡು ಪ್ರಾಣ ಕಳ್ಕೊಂಡಿರೋ ತರ ಇರಾನ್ ಸೀಕ್ರೆಟ್ ಸರ್ವಿಸ್ ಅಥವಾ ಅಲ್ಲಿನ ಗುಪ್ತಚರ ಅಥವಾ ಸೇನೆ ಕೈಯಲ್ಲಿ ಇಸ್ರೇಲ್ನ ಪ್ರಮುಖ ನಾಯಕರು ಸಿಕ್ಕಿ ಇದುವರೆಗೂ ಯಾರು ಪ್ರಾಣ ಕಳ್ಕೊಂಡಿಲ್ಲ. ಆದರೂ ಕೂಡ ವಾರ್ ಅಂತ ಹೇಳಿದಾಗ ಈ ಹಿಂದೆ ಆಗಿರೋದು ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಸಂಕೇತ ಅಲ್ಲ. ಯಾಕಂದ್ರೆ ವಾರ್ನಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಹೀಗಾಗಿ ನಾವು ನಿಮ್ಮನ್ನು ಹೊಡಿತೀವಿ ಅಂತ ಎರಡೂ ಕಡೆಯವರು ಹೊಡೆದಾಡ್ತಿರೋ ಟೈಮ್ನಲ್ಲಿ ಎರಡೂ ರಾಷ್ಟ್ರಗಳ ಪ್ರಮುಖ ತಲೆಗಳನ್ನೇ ಟಾರ್ಗೆಟ್ ಮಾಡಿರೋ ಟೈಮ್ನಲ್ಲಿ ಬಹಳ ಆತಂಕದ ವಾತಾವರಣ ಅಂತೂ ಮನೆ ಮಾಡಿದೆ. ಎಲ್ಲಿಗೆ ಹೋಗುತ್ತೆ ಈ ಯುದ್ಧ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಮಾಹಿತಿಯನ್ನು ನಿಮಗೆ ನಾವು ತಲುಪಿಸ್ತಾನೆ ಹೋಗ್ತೀವಿ ನಿರಂತರವಾಗಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ಮನವಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.